Hello everyone, welcome to Najia Forum. Today's class is for the strategies for TET examination. Now TET examination ನಲ್ಲಿ 120+ ಮಾರ್ಕ್ಸನ್ನು ಪಡ್ಕೋಬೇಕಾದ್ರೆ, ಯಾಕಂದರೆ ಇವತ್ತಿಂದ 7 ಡೇಸ್ ಮಾತ್ರ ಉಳಿತು ಎಕ್ಸಾಮಿನೇಷನ್ಗೆ, ಹೌದಾ? ಸೊ ಈ ಸ್ಟ್ರಾಟಜಿಯನ್ನು ನಾವು ಅಪ್ಲೈ ಮಾಡಿದರೆ 120+ ಮಾರ್ಕ್ಸನ್ನು ಯಾವ ರೀತಿ ನಾವು ಪಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋವನ್ನು ಮಾಡಿದ್ದೀನಿ. ದಿಸ್ ಇಸ್ ಅ ಲಾಸ್ಟ್ ಮಿನಿಟ್ ಸ್ಟ್ರಾಟಜಿ. ಲಾಸ್ಟ್ ಮಿನಿಟ್ನಲ್ಲಿ ನಾವು ಯಾವ ರೀತಿ ಓದಬೇಕು, ಯಾವ ಸಬ್ಜೆಕ್ಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವ ಸಬ್ಜೆಕ್ಟಿಗೆ ಲಾಸ್ಟಿಗೆ ಪ್ರಿಫರೆನ್ಸ್ ಕೊಡಬೇಕು, ಡೀಟೇಲ್ ಎಲ್ಲ ಸಬ್ಜೆಕ್ಟನ್ನು ಇಲ್ಲಿ ತೊಗೊಂಡಿನಿ. ಅದು ಲ್ಯಾಂಗ್ವೇಜಸ್ ಇರ್ಬೋದು, ಪೇಪರ್ 1 ಇರ್ಬೋದು, ಪೇಪರ್ 2 ಇನ್ಕ್ಲೂಡಿಂಗ್ ಇಬ್ಬರಿಗೂ ಕೂಡ ಯೂಸ್ ಆಗ್ತದೆ. ಲ್ಯಾಂಗ್ವೇಜಸ್ ಇರ್ಬೋದು, ಅಥವಾ ಸೈಕಾಲಜಿ ಇರ್ಬೋದು, ಅಥವಾ SS ಇರ್ಬೋದು, ಆರ್ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಇರ್ಬೋದು. ಈ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಡಿಟೇಲ್ ಆಗಿ ಹೇಳಿದ್ದೀನಿ. ಯಾವ ರೀತಿ ನಾವು 7 ಡೇಸ್ನಲ್ಲಿ ಅಥವಾ ಎಕ್ಸಾಮ್ ಲಾಸ್ಟ್ ಮಿನಿಟ್ ಸ್ಟ್ರಾಟಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, 1 ವೀಕ್ನಲ್ಲಿ ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ ನಾನು. ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ನೆಕ್ಸ್ಟ್ ಪೆಡಗೋಜಿ 30 to 35 ಮಾರ್ಕ್ಸ್ ಪೆಡಗೋಜಿಯಿಂದ ಬರ್ತದೆ. ದ್ಯಾಟ್ಸ್ ವೈ ಫಸ್ಟ್ ಕಾನ್ಸಂಟ್ರೇಷನ್ ನಿಮ್ಮದು ಇದಕ್ಕಿರಬೇಕು. ಎಕ್ಸಾಮಿನೇಷನ್ನಲ್ಲಿ 30 to 35 ಮಾರ್ಕ್ಸ್ ಪೆಡಗೋಜಿ ಮೇಲೆ ಇರ್ತದೆ. ಪೆಡಗೋಜಿ ಅಂದರೆ ಏನು? ಬೋಧನಾಶಾಸ್ತ್ರ. ಅದರ ಮೇಲೆ ಏನೇ ಬರ್ತದೆ? ಲರ್ನಿಂಗ್ ಥಿಯರೀಸನ್ನು, ಅಸೆಸ್ಮೆಂಟನ್ನು, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ದ ಎಜುಕೇಷನ್ ವಿಚ್ ಈಸ್ ಅಪ್ಲೈಡ್ ಫಾರ್, ನಾವು ಆ ಎಜುಕೇಷನನ್ನು ಯಾವ ರೀತಿ ಮಕ್ಕಳ ಮೇಲೆ ಅಪ್ಲೈ ಮಾಡ್ತೀವಿ ಅನ್ನೋದು ನಾವು ಗೊತ್ತಿರಬೇಕು. ನಾನು ಅದಕ್ಕೆ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ. ನೀವು ಹಿಂದಿನ ವಿಡಿಯೋವನ್ನು ಚೆಕ್ಔಟ್ ಮಾಡ್ಕೋಬಹುದು. ನಾನು ಏನು ಹೇಳಿದ್ದೆಪ್ಪ ಅಂತಂದರೆ, ನೀವು ಎಕ್ಸಾಮ್ ಬರೆಯುವಾಗ ನಿಮ್ಮನ್ನು ನೀವು ಕ್ಲಾಸ್ ರೂಮ್ನಲ್ಲಿ ಟೀಚರ್ ಆಗಿ ರಿಪ್ರೆಸೆಂಟ್ ಮಾಡಿ ಯಾವ ರೀತಿ ನೀವು ಡಿಸಿಷನ್ ತೊಗೋತೀರಂತ ಮೈಂಡ್ನಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಅಲ್ಲಿ ಡಿಸಿಷನನ್ನು ತೊಗೋಬೇಕು. ಆವಾಗ ಮಾತ್ರ ಸಕ್ಸಸ್ ಆಗ್ತದೆ. ಕ್ವಶನ್ ಇದ್ದಿದ್ದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾಕಂದರೆ ಕ್ವಶನ್ ಇದ್ದಿದ್ದು ಅಪ್ಲೈಡ್ ಕ್ವಶನ್ ಇರೋದ್ರಿಂದ ಎಲ್ಲ ಪರ್ಸ್ಪೆಕ್ಟಿವ್ ಇದ್ದಿದ್ದು ಡಿಫ್ರೆಂಟ್ ಆಗ್ತದೆ. ಮಕ್ಕಳ ದೃಷ್ಟಿಕೋನದಿಂದ ಬೇರೆ ಆಕೈತಿ, ಅದೇ ಶಿಕ್ಷಕರ ದೃಷ್ಟಿಕೋನದಿಂದ ಬೇರೆ ಆಕೈತಿ ಆನ್ಸರ್ ಇದ್ದಿದ್ದು. ಸೊ ನೀವೇನು ತಿಳ್ಕೋಬೇಕು, ನೀವು ಕ್ಲಾಸ್ ರೂಮ್ನಲ್ಲಿ ಕೂತಾಗ ಮಕ್ಕಳೊಂದಿಗೆ ಯಾವ ರೀತಿ ಬಿಹೇವ್ ಮಾಡ್ತೀರ ಅಂತ ತಿಳ್ಕೊಂಡು ನೀವು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೆ ಆದರೆ ಉತ್ತರ ಯಾವತ್ತೂ ಸರಿಯಾಗಿರ್ತದೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್, ಬೇಸಿಕ್ ಚೈಲ್ಡ್ ಡೆವಲಪ್ಮೆಂಟ್ ನಮ್ಗೆ ಗೊತ್ತಿರಬೇಕು. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ಸು, ಟೀಚಿಂಗ್ ಏಡ್ಸ್ ಬಗ್ಗೆ ಗೊತ್ತಿರಬೇಕು, ಹೌದಾ? ಮತ್ತು ಮಕ್ಕಳಲ್ಲಿ ಬರುವಂತಹ ಹಲವಾರು ನ್ಯೂನತೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಇವೆಲ್ಲವನ್ನು ನಾವಿಲ್ಲಿ ನೋಡ್ಕೋಬೇಕು. 1 hour ಡೈಲಿ ದಯಮಾಡಿ ಪೆಡಗೋಜಿ ಸಲುವಾಗಿ ನೀವು ಸ್ಪೆಂಡ್ ಮಾಡಿದ್ದೆ ಆದರೆ 30 to 30 ಮಾರ್ಕ್ಸ್ ಈಸಿಲಿ ನೀವೇನು ಮಾಡ್ಕೋತೀರಿ, ಪಡ್ಕೋತೀರಿ. ಗೊತ್ತಾಯ್ತಾ? ಇದಕ್ಕಾಗಿ ಯಾವ ಡಿಫ್ರೆಂಟ್ ಬುಕ್ ಓದುವಂಥ ಅವಶ್ಯಕತೆ ಇಲ್ಲ. ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ, ಅಥವಾ ಪೆಡಗೋಜಿ ನೀವು ಯಾವ ಅಪ್ಲೈಡ್ ನಿಮ್ಮ MCQ ಬುಕ್ ಇತ್ತಪ್ಪ ಅಂತಂದರೆ MCQವನ್ನು ರೆಫರ್ ಮಾಡಿ. ನೆಕ್ಸ್ಟ್ ಲ್ಯಾಂಗ್ವೇಜಸ್, ಅದು ಹಿಂದಿ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, 3ಕ್ಕೂ ಅಪ್ಲೈ ಆಗ್ತದೆ. 40 ಮಾರ್ಕ್ಸು ಇದರಿಂದ ನೀವು ಪಡ್ಕೋಬಹುದು. ಫಸ್ಟಿಗೆ ಗ್ರಾಮರ್ಸ್ ನೋಡ್ಕೊರಿ. ಅದು ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಕನ್ನಡ ಗ್ರಾಮರ್ ಇರ್ಬೋದು, ಹಿಂದಿ ಗ್ರಾಮರ್ ಇರ್ಬೋದು. 3 ಥ್ರೂ ಸೇಮ್ ಆಗಿರ್ತದೆ. 30 ಮಾರ್ಕ್ಸು. ಒಂದು ಗದ್ಯಕ್ಕೆ, ಇನ್ನೊಂದು ಪದ್ಯಕ್ಕೆ. ಓಕೆ, ಇಲ್ಲಿ 8, ಇಲ್ಲಿ 7 ಮಾರ್ಕ್ಸು, ಹೌದಾ? ನೆಕ್ಸ್ಟು ಗ್ರಾಮರ್ ಪ್ಲಸ್ ಪೆಡಗೋಜಿ, ಹೌದಾ? ಇಲ್ಲಿ 15 ಮಾರ್ಕ್ಸು, ಇಲ್ಲಿ 15 ಮಾರ್ಕ್ಸು. ಗೊತ್ತಾಯ್ತಾ? ಸೊ ಗ್ರಾಮರ್ ರೂಲ್ಸನ್ನು ನೋಡ್ಕೊರಿ, ಕಾಂಪ್ರಿಹೆನ್ಷನ್ನ ನೋಡ್ಕೊರಿ. ಎರರ್ ಸ್ಪಾಟಿಂಗ್ ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಎರರ್ ಸ್ಪಾಟಿಂಗು, ಹೌದಾ? ತಪ್ಪುಗಳನ್ನು ಹುಡುಕೋದು, ಡೈರೆಕ್ಟ್, ಇಂಡೈರೆಕ್ಟು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸು, ಇವು ಗ್ರಾಮರ್ನಲ್ಲಿ ಕಂಪಲ್ಸರಿ ಕೇಳುವಂಥದ್ದು, ಹೌದಾ? ಇದರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಿ, ಹೌದಾ? ನೆಕ್ಸ್ಟ್ ನಾವು ಒಂದು ಥಿಂಗ್ ನಿಮ್ಗೆ ಹೇಳಬೇಕು. ಯಾಕೆ ಈ ಸಲ TET ಭಾಳಷ್ಟು ಇಂಪಾರ್ಟೆಂಟ್ ಇದೆಯಪ್ಪ ಅಂತಂದರೆ, ಬಿಕಾಸ್ ಈ TET ಮುಗಿದ ತಕ್ಷಣ ಕಾಲ್ ಫಾರ್ಮ್ ಆಗುವಂಥ ಚಾನ್ಸಸ್ಸು ಬಹಳಷ್ಟು ಪ್ರಮಾಣದಲ್ಲಿದೆ.
ಬಹಳಷ್ಟು ಪ್ರಮಾಣದಲ್ಲಿ ಕಾಲ್ ಫಾರ್ಮ್ ಆಗ್ತವೆ ಈ ಟಿ ಇ ಟಿ ಮುಗಿದ ತಕ್ಷಣ. ನಿಮ್ಗೆ ಈಗ ಗೊತ್ತೇ ಇದೆ, ಇವಾಗ ಕಾಲ್ ಫಾರ್ಮ್ ಆಯ್ತಪ್ಪ ಅಂದರೆ ಇವಾಗ ತುಂಬ್ಕೊಂಡ್ರಂದ್ರೆ ಮುಗಿದೋಯ್ತು, ಮತ್ತೆ 5-6 ವರ್ಷ ಅವ್ರು ಹೊಳೆ ನೋಡಂಗಿಲ್ಲ. ಯಾಕಂದರೆ ಇವಾಗ ತುಂಬ್ಕೊಂಡ್ರಂದ್ರೆ ಮುಗಿದೋಯ್ತು. ಈಗ ಎಕ್ಸಾಮ್ ಮುಗಿದ ತಕ್ಷಣ ಮುಗಿದೋಯ್ತು. ಯಾಕಂದರೆ ಅಲ್ಲಿ ಖಾಲಿನೇ ಇರೋಂಗಿಲ್ಲ ಸೀಟ್ಸು. ಸೊ ನೀವು ಎಲ್ಲಿ ಅಪ್ಲೈ ಮಾಡ್ತೀರ? ಹೌದಾ? ನಿಮ್ಮ ವಯಸ್ಸು ಮೀರಿ ಹೋತಪ್ಪ ಅಂತಂದರೆ ನಾವು ಹೊಳೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಟಿ ಇ ಟಿ ವೆರಿ ಇಂಪಾರ್ಟೆಂಟ್ ಅದ. ಈ ಟಿ ಇ ಟಿ ನೀವು ಪಾಸ್ ಆಗಲೇಬೇಕು, ನೀವು ಟಿ ಇ ಟಿ ಎಕ್ಸಾಮ್ ಬರೀಲೇಬೇಕು. ಓಕೆ, ನೆಕ್ಸ್ಟ್ ಸೈನ್ಸ್ ಒನ್ ಶಾರ್ಟ್. ಓಕೆ, ಇದು ಡೇ 1, ಇದು ಡೇ 2 ಮಾಡ್ತೀರಾ. ಆ್ಯಂಡ್ ದೆನ್ ಇಲ್ಲಿ ನೋಡ್ರಿ, ಸೈನ್ಸ್ ಒನ್ ಶಾರ್ಟ್ ಕ್ವಶನ್ ನೋಡ್ಕೋಬೇಕಿಲ್ಲಿ. ಫುಡ್ಡು, ಪ್ಲ್ಯಾಂಟ್ಸು, ಎನಿಮಲ್ಸು, ಹ್ಯೂಮನ್ ಬಾಡಿ, ಎಲೆಕ್ಟ್ರಿಸಿಟಿ, ಎನ್ವಿರಾನ್ಮೆಂಟ್ ಬಗ್ಗೆ ನೀವು ನೋಡಬೇಕು. ಹೌದಾ? ಸೊ ಸೋಷಿಯಲ್ ಸೈನ್ಸನ್ನು ಈ ರೀತಿ ನಾವು ಓದ್ಕೋಬೇಕು. ಸೋಷಿಯಲ್ ಸೈನ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಹಿಸ್ಟ್ರಿಯಲ್ಲಿ ಇರುವಂಥ 10 ಟಾಪಿಕ್ಸು, ಜೋಗ್ರಫಿ ಇರುವಂಥ 10 ಟಾಪಿಕ್ಸು, ಸಿವಿಕ್ಸ್ನಲ್ಲಿರೋ 10 ಟಾಪಿಕ್ಸು. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಟಾಪಿಕ್ಸನ್ನು ಕೊಟ್ಟಿದ್ದೇನೆ. ಸೊ ಆ ಟಾಪಿಕನ್ನು ಚೆಕ್ಔಟ್ ಮಾಡ್ಕೊರಿ. ಸೋಷಿಯಲ್ ಸೈನ್ಸ್ ಬಗ್ಗೆ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ. ಹೌದಾ? ನಿಮಗೆ ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ, ನಾನು ಅದರ ಲಿಂಕನ್ನು ನಿಮಗೆ ಕಳಿಸ್ತೀನಿ. ಸೊ ದಟ್ ಈಸ್ ಸೋಷಿಯಲ್ ಸೈನ್ಸು. ನಾನು ಫುಲ್ ಮಾಕ್ ಟೆಸ್ಟು ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು, ಒಂದು ಮಾಕ್ ಟೆಸ್ಟನ್ನು ಮಾಡಬೇಕು. ಕಂಪಲ್ಸರಿ ಮಾಕ್ ಟೆಸ್ಟ್ ಮಾಡಲೇಬೇಕು. ಬೇಕಾದರೆ ನಾನು ನಿಮಗೆ ಕಮೆಂಟ್ನಲ್ಲಿ ಹೇಳಿ, ನಾನು ಒಂದು ಕ್ವಶನ್ಸ್ ಇರುವಂಥ ಒಂದು ಟೆಸ್ಟನ್ನು ನಾನು ಕಂಡಕ್ಟ್ ಮಾಡ್ತೀನಿ. ಓಕೆ, ಎಲ್ಲ ರಿವಿಷನ್ ಮಾಡಿ ಒಂದು ಮಾಕ್ ಟೆಸ್ಟ್ ನೀವು ಮಾಡಿದ್ದೇ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗ್ತದೆ, ಕಾನ್ಫಿಡೆಂಟ್ ಇದ್ದಿದ್ದು ತನ್ನಿಂದ ತಾನ ಗೇನ್ ಆಗ್ತದೆ. ನೆಕ್ಸ್ಟ್ ಮ್ಯಾಥ್ಸ್ನಲ್ಲಿ ಏನೇನು ಓದ್ಬೇಕ್ರಿ? ಫ್ರ್ಯಾಕ್ಷನ್ಸು, ರೇಷೋಸು, ಟೈಮ್ ಆ್ಯಂಡ್ ವರ್ಕು, ಬೇಸಿಕ್ ಜೋಮೆಟ್ರಿ. ಇಷ್ಟ ಓದ್ಬೇಕೇನು ಇಲ್ರಿ, ನೀವು ಹೆಚ್ಚಿಗೆ ಓದಿದ್ರು ಬಹಳಷ್ಟು ಒಳ್ಳೆಯದು. ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ ಸೈನ್ಸು ಫುಡ್, ನ್ಯೂಟ್ರಿಷನ್, ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್, ಹ್ಯೂಮನ್ ಬಾಡಿ, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಪೊಲ್ಯೂಷನ್ ಆ್ಯಂಡ್ ಎನ್ವಿರಾನ್ಮೆಂಟ್. ದಿಸ್ ಇಸ್ ಕಂಪಲ್ಸರಿ. ನೀವು ಇಷ್ಟಂತೂ ಓದಲೇಬೇಕು ಎಕ್ಸಾಮ್ ನಾವು ಫೇಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ಅಶೋಕ, ಅಕ್ಬರ್, ಗುಪ್ತ ಅವರ ಶಾಸನದ ಕಾಲದ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೋಬೇಕು. ಕ್ಲೈಮೇಟ್ ಚೇಂಜ್ ಬಗ್ಗೆ, ಸಾಯಿಲ್ ಬಗ್ಗೆ, ಮಿನರಲ್ಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ ಆ್ಯಂಡ್ ರೈಟ್ಸ್ ಬಗ್ಗೆ ಇವಿಷ್ಟು ನೀವು ಓದಲೇಬೇಕು. ಸಂವಿಧಾನ, ಲಕ್ಷಣಗಳು, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸಲ್ಲಿ ರಿವೈಸ್ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡಲೇಬೇಕು. ಮ್ಯಾಥಮೆಟಿಕ್ಸ್, ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್. ಯಾಕಂದರೆ 60 ಮಾರ್ಕ್ಸಿಗೆ ಬರೀತಿರಲ್ಲ ನೀವು. ಹೌದಾ? 60 ಮಾರ್ಕ್ಸ್ ಬರಿಬೇಕಾದ್ರೆ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ. 70% ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ದಿಂದನೇ ಅಲ್ಲಿ ಬರ್ತಾವೆ. ಸೊ ಅದನ್ನು ನಾವು ನೆಗ್ಲಿಜೆನ್ಸಿ ಮಾಡಲೇಬಾರ್ದು. ಹೌದಾ? 7 ಡೇ ಪ್ಲ್ಯಾನ್ನಲ್ಲಿ ನಾನು ಏನು ಹೇಳ್ತೀನಿ, ಡೇ 1ದಲ್ಲಿ ಪೆಡಗೋಜಿ ಫುಲ್ ರಿವಿಷನನ್ನು ಮಾಡಿ, ಫೋಕಸ್ ಆನ್ ಪಿಯಾಜೆ, ವೆಗೋಟ್ಸ್ಕಿ, ಕೋಲ್ಬರ್ಗ್, ಅಸೆಸ್ಮೆಂಟ್ ಟೈಪ್ಸ್. ಇವ್ರು ವೆರಿ ಇಂಪಾರ್ಟೆಂಟ್. ಪಿಯಾಜೆ, ವೆಗೋಟ್ಸ್ಕಿ, ಕೋಲ್ಬರ್ಗ್ ಇವರು. ಹೌದಾ? ಲ್ಯಾಂಗ್ವೇಜ್ 1 ಕನ್ನಡ, ಹಿಂದಿ ನೋಡ್ಕೊಳ್ಳಿ. ಗ್ರಾಮರ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವಿಲ್ಲಿ ಚೆಕ್ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಮ್ಯಾಥ್ಸು, ನಂಬರ್ ಸಿಸ್ಟಮ್ ಈ ರೀತಿ ನೋಡ್ಕೊಳ್ಳಿ. 5 ಸೈನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಇದು. ಪೆಡಗೋಜಿ, ಕನ್ಸ್ಟ್ರಕ್ಟಿವಿಸಮ್, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಸ್ಟೈಲ್ಸು, ಇವ್ಯಾಲ್ಯೂಯೇಷನು, CCE ಬಗ್ಗೆ ಕ್ವಶನ್ಸ್ ರೇಸ್ ಆಗ್ತವೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಎಕ್ಸಾಮ್ ಡೇಟ್ ಟಿಪ್ಸ್. ಯಾವ ರೀತಿ ಕೊಡಬೇಕು ನಾವಪ್ಪ ಅಂದರೆ, ರೀಚ್ ಎಕ್ಸಾಮ್ ಸೆಂಟರ್ ಅರ್ಲಿ. ನಾನು ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ತೀನಿ ನಿಮಗೆ. ಬಟ್ ಬಿಫೋರ್ ನಿಮ್ಗೆ ಗೊತ್ತಿರಬೇಕು, ಎಕ್ಸಾಮ್ ಸೆಂಟರ್ ಅರ್ಲಿ ರೀಚ್ ಆಗಿರಬೇಕು. ಕ್ವಶನ್ 2 ಸಲ ಓದಬೇಕು. ಕ್ವಶನನ್ನು 2 ಸಲ ಓದಬೇಕು. ಅಟೆಂಪ್ಟ್ ಈಸಿ ಸೆಕ್ಷನ್ ಈಸಿಯನ್ನು ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಡಿಫಿಕಲ್ಟನ್ನು ಚೂಸ್ ಮಾಡಬಾರ್ದು. ಫಸ್ಟ್ ಈಸಿ ಕ್ವಶನ್ಸನ್ನು ಟಚ್ ಮಾಡಬೇಕು. ಮಾರ್ಕ್ ಡೌಟ್ಫುಲ್ ಕ್ವಶನ್ಸ್ ಆ್ಯಂಡ್ ಕಮ್ ಬ್ಯಾಕ್. ಫಸ್ಟ್ ಮಾರ್ಕ್ ಮಾಡಿ, ಡೌಟ್ ಇದ್ದರೆ ಮಾರ್ಕ್ ಮಾಡಿ, ಆ್ಯಂಡ್ ದೆನ್
ಅದರ ಬರೀರಿ. ಓಕೆ, ಡೋಂಟ್ ಡೂ ನೆಗೆಟಿವ್ ಥಿಂಕಿಂಗ್, ಕೀಪ್ ವಾಟರ್, ID, ಎಕ್ಸಾಮ್ ಅಸೆನ್ಷಿಯಲ್ಸ್ ಎಲ್ಲವನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ದೀಸ್ ಆರ್ ದಿ ಸ್ಟ್ರಾಟಜೀಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.